ಹಾಯ್ ಹಲೋ ವೀಕ್ಷಕರೇ, ಎಲ್ಲರೂ ಹೇಗಿದ್ದೀರಾ? ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಅವಾಗ 20 ಪೈಸೆಗೆ $3 ಸಿಗ್ತದೆ, ಒಪ್ಕೊಂಡು ಬಿಡ್ರಿ. ಯಾಕಂದ್ರೆ 47 ನನಗೆ ಸ್ಟಾಟಿಸ್ಟಿಕ್ಸ್ ಇಲ್ಲ, ಬಿಕಾಸ್ ಐ ಹ್ಯಾವ್ ಟು ಆನೆಸ್ಟ್ಲಿ ಅಗ್ರಿ. ಆಯ್ತು, ನಾವು ಇಲ್ಲಿಂದ ಮೈನಸ್ ಮಾಡಕ್ಕಂತಾನೆ ಬಂದ್ವಿ. ನಿಮಗೆ $56 $1 ಕೊಟ್ಟಿದ್ವಿ, ನೀವೆಲ್ಲಿಗೆ ಹೋಯ್ದ್ರಿ? ಏನು ಹೇಳ್ತಿದ್ದಿಲ್ಲ ಇರೋದನ್ನೇ ಆಕ್ಚುಲಿ ಅಲ್ಲಲ್ಲ, ಎಲೆಕ್ಷನ್ಗೆ ಡಿಬೇಟ್ ಆಗಬೇಕಾಗಿರೋ ವಿಷಯನೇ ಇದು. ಮತ್ತೆ ವಿಷಯ ಇದೇ ವಿಷಯದ ಮೇಲೆ ಡಿಬೇಟ್ ಆಗಬೇಕು. ನೀವು ಹೇಳ್ದಂಗೆ 50-50 ಟೈಮ್ ಕೊಡಬೇಕು, ಇದರ ಮೇಲೆ ಡಿಬೇಟ್ ಆಗಬೇಕು. ಎಲೆಕ್ಷನ್ಗಳು ಹಿಂಗಾದ್ರೆ ಚೆನ್ನಾಗಿರುತ್ತೆ. ಹೌದು, ಮತ್ತೆ ಯಾರು ಏನ್ ಸಾಧನೆ ಮಾಡಿದ್ರು, ಯಾರ್ದು ವೈಫಲ್ಯ ಏನು. ಕಟಿಂಗ್ ಅಕ್ರಾಸ್. ಈಗ ಮೊನ್ನೆ ರಾಮ ಮಂದಿರದ ಓಪನಿಂಗ್ ಆಯ್ತು, ಒಪ್ಪಿದೆ 20 ದಿನ. ಈಗ ರಾಮ ಮಂದಿರಗೆ ಹೋರಾಟ ಮಾಡಿದವರು ಈ ದೇಶದಾಗ ಎಷ್ಟು ಹಿಂದೂಗಳು ಎಲ್ಲರೂ ಇದ್ದಾರೆ, ಬಹಳ ಪ್ರಮುಖರು ಇದ್ದಾರೆ, ಎಲ್ಲರೂ ಹೋರಾಟ ಮಾಡಿದ್ದಾರೆ. ಪ್ರೊಜೆಕ್ಷನ್ ತೊಗೊಂಡ್ರೆ ಯಾರು ನಿಮಗೆ ಗೊತ್ತಾಯ್ತದು. ಮತ್ತು ಈ ಥರ ಒಬ್ಬರಿಗೆ ನೀವು ನಾಳೆ ಅಜಿತ್ ಅವರೇ, ನಿಮಗೆ ಶ್ರೀಲಂಕಾದಾಗ ನಾನು ಇಷ್ಟು ಪಾಪ್ಯುಲಾರಿಟಿ ಕೊಟ್ಟರೆ ನೀವು ಪ್ರೆಸಿಡೆಂಟ್ ಆಗ್ಬಿಡ್ತೀರಲ್ಲ ಒಂದಲ್ಲಿ. ಈಗ ಹೇಳ್ಕೊಂಡೆ ಎಲ್ಲ ಹೆಂಗಸ್ರು ಆಟ ಆಡಿಸ್ತಿದ್ದಪ್ಪ ಅವನು. ಸರ್, ನಿಮ್ಮದೊಂದು ಪಕ್ಷ ಇದೆ, ಅದಕ್ಕೊಬ್ಬ ನಾಯಕರಿದ್ದಾರೆ, ರಾಹುಲ್ ಗಾಂಧಿ. ಯಾವ INDA ಪ್ರಯತ್ನ ಮಾಡಿದ್ರಲ್ಲ 9 ತಿಂಗಳ ಚುನಾವಣೆಗಿರುವಾಗ, ಇದನ್ನು 2 ವರ್ಷಕ್ಕಿಂತ ಮುಂಚೆ ಮಾಡೋದಕ್ಕೆ ಏನಾಗಿತ್ತು? ಅಲ್ಲ ಸರ್, ಈಗ ಅಲ್ಲಿಂದ ಇಲ್ಲಿ ತನಕ 6 ಮೀಟಿಂಗ್ಗಳಾಗಿದ್ದಾವೆ. ಹೌದು, 6 ದಿವಸ ಕೆಲಸ ಮಾಡಿದೆ INDA. ಇಲ್ಲ ಸರ್, ಸುಳ್ಳ. ಇದನ್ನು ಒಂದೇ ಸ್ಟ್ರೆಚ್ಗೆ 6 ದಿವಸ ಮಾಡಿ ಮುಗಿಸಿ ಬನ್ನಿ ಒಂದು ಸಮಾವೇಶ ಮಾಡೋಣ ಅಂದಿದ್ರೆ ಹೆಂಗಿರ್ತಿತ್ತು? ಏನಾಗಿದೆ? ಈ ಮೈತ್ರಿಕೂಟದ ಒಂದೇ ಒಂದು ಸಮಾವೇಶ ಆಗಿಲ್ಲ ಇನ್ನೂ ತನಕ. ಮೈತ್ರಿಕೂಟದ ಪಕ್ಷಗಳನ್ನು ಸೇರಿಸ್ಕೊಂಡಿರೋದಕ್ಕಾಗ್ತಿಲ್ಲ. 2 ತಿಂಗಳಲ್ಲಿ ಚುನಾವಣೆ ಇದೆ. ಒಂದು ಪಕ್ಷದ ನೇತೃತ್ವ ವಹಿಸಿಕೊಂಡಂಥವನು ಹೆಡ್ ಕ್ವಾರ್ಟರ್ನಲ್ಲಿ ಕೂತ್ಕೊಂಡು ಫೈರ್ ಫೈಟಿಂಗ್ ಮಾಡಬೇಕು. ಇವರು ಯಾತ್ರೆ ಮಾಡ್ಕೊಂಡಿದ್ದಾರೆ. ಈಗ ನಂಗೆ ದಿಕ್ಕು ದೇಶ ಬೇವರ್ಸಿ ಕ್ಯಾಮೆ ನೋಡೋಗೋ. ಆ ರಾಹುಲ್ ಗಾಂಧಿ ಅವ್ರನ್ನ ಮುಂದೆ ಇಟ್ಕೊಂಡು ನೀವು ಅವ್ರನ್ನ ಪ್ರಧಾನಮಂತ್ರಿ ಮಾಡಬೇಕು ಅಂತ ಹೊರಟಿದ್ದೀರಿ. ಫೈಟಿಂಗ್ ಸ್ಪಿರಿಟ್ ಎಲ್ಲಿದೆ? ಹಿಂಗ್ಯಾಕೆ ಆಗ್ತಿದೆ ಅಂದ್ರೆ ಮಾಧ್ಯಮದಲ್ಲಿ ಮೋದಿನ ತೋರಿಸ್ತೀರಿ, ಮಾಧ್ಯಮದಲ್ಲಿ ಮೋದಿನ ತೋರಿಸ್ತೀರಿ. ಹೇಳ್ತಿರೋದು ಯಾಕೆ ಹೇಳ್ತೀರಿ ಗೊತ್ತಾ? ನೀವೆಲ್ಲ ಸ್ಪಿರಿಟ್ ಮೋದಿ ತೋರಿಸೋದು ಟಿವಿನಲ್ಲೇ. ನಮ್ಮ ಪ್ರಕಾರ ನೀವು ಅಷ್ಟೇ ರಾಹುಲ್ ಗಾಂಧಿಗೆ ತೋರಿಸ್ರಿ, ಪಾದಯಾತ್ರೆ ತೋರಿಸ್ರಿ. ರಾಹುಲ್ ಗಾಂಧಿ ಯಾಕೆ ತೋರಿಸಲ್ಲ? ಒಂದು ನಿಮಿಷ ಅಷ್ಟೇ ತೋರಿಸ್ರಲ್ಲ, ಒಂದು ನಿಮಿಷ ತೋರಿಸ್ರಿ. ಈಗ 5,000 ಸಾವಿರ ಕಿಲೋಮೀಟರ್ ತಿರುಗಾಡ್ರ ಅವರು, ಅಷ್ಟೇ ತೋರಿಸ್ರಿ ಅವ್ರದ್ದು. ತುಂಬಾ ಉಪಕಾರ ಆಗುತ್ತೆ. ಉಪಕಾರ ನಿನಗೆ ಯಾವ ಮಂತನಸ್ತೆ ಅಂತ ನಿನ್ಗೆ ಉಪಕಾರ ಮಾಡ್ಬೇಕಮ್ಮ? ಅವ್ರು ಪವರ್ಫುಲ್ ಆಗಲಿ ನನಗೆ ಹೇಳ್ರಿ, ನೆಕ್ಸ್ಟ್ ಇಲ್ಲೇ ಡಿಬೇಟಿಗೆ ಬರ್ತೀನಿ ನಾನು. 2001ರಲ್ಲಿ ನರೇಂದ್ರ ಮೋದಿ ಗುಜರಾತ್ನ ಮುಖ್ಯಮಂತ್ರಿ ಆದರು. ಹೌದು, ಇಮಿಡಿಯೇಟ್ ಆಗಿ ಗುಜರಾತ್ ಗಲಭೆ ಆಯಿತು. ಅದಾದ ನಂತರ 10 ವರ್ಷ ನಿರಂತರವಾಗಿ ಮೇನ್ ಸ್ಟ್ರೀಮ್ ಮೀಡಿಯಾ ಅವ್ರನ್ನ ವಿಚ್ಛಂಟ್ ಮಾಡಿದೆ. ಹೌದು, ಬೆನ್ನ ಹತ್ಕೊಂಡು ಕಾಡಿದ್ದಾರೆ ಅವರು. ಹೌದು, ದೊಡ್ಡ ಶಿಕ್ಷೆ ಕೊಡ್ಬೇಡ ಪಿಕ್ಕಿ, ನಾ ತಪ್ಪು ಮಾಡಿದ್ದೀನಿ, ಮಹಾಪಾಪ ಮಾಡಿದ್ದೀನಿ, ಇನ್ನೊಂದು ಅವಕಾಶ ಕೊಡು ಪಿಕ್ಕಿ. ಕುಂತಲ್ಲಿ ನಿಂತಲ್ಲಿ ಕಾಡಿದ್ದಾರೆ. ಆ ರೀತಿಯಾಗಿ ಕಾಡಿದ್ರೆ ಒಬ್ಬ ಮನುಷ್ಯನ ಪೊಲಿಟಿಕಲ್ ಕರಿಯರ್ ಮುಗಿದು ಹೋಗಬೇಕಾಗಿತ್ತು. ಇಫ್ ಒಪಿನಿಯನ್ ಮೇಕಿಂಗ್ ನ ಮೊನೋಪಲಿ ಮೇನ್ ಸ್ಟ್ರೀಮ್ ಮೀಡಿಯಾ ಹತ್ರನೇ ಇರೋದು ನಿಜ ಅಂತಾಗಿದ್ರೆ ನರೇಂದ್ರ ಮೋದಿ ಕತೆ ಮುಗಿಸ್ಬಿಡ್ತಿದ್ರಿ. ಮೇನ್ ಸ್ಟ್ರೀಮ್ ಮೀಡಿಯಾ 10 ವರ್ಷ ಕಾಡಿದ್ದಾರೆ ಅವ್ರನ್ನ. ವೆರಿ ಗುಡ್ ಪ್ರಶ್ನೆ. ಸರ್ ನೀವಾದ್ರೂ ಗುರುತಿಸಿರಲ್ಲ ಸರ್. ಕಾಡಿದಾರೆ ಅಂತ ಹೆಂಗೆ ಕೇಳಿದಾರೆ ಗೊತ್ತಾ? ಪ್ರಶ್ನೆನ ಕೇಳಿದಾರೆ. ಪ್ರಶ್ನೆ ಕೇಳಿದ್ರೆ ಕಾಡದಂಗೆ ಆಗೋದಲ್ಲ. ಪ್ರಶ್ನೆ ಕೇಳಿದ್ರೆ ಕಾಡದಂಗೆ ಆಗೋದಲ್ಲ. ನೀವು ಪ್ರಶ್ನೆ ಕೇಳ್ತಾ ಇದ್ದಾರೆ ಅಂತಂದ್ರೆ ಟಿವಿಯಲ್ಲಿ ತೋರಿಸ್ತಾ ಇದ್ದೇವೆ ಅಂತಲೇ ಅರ್ಥ. ಇಲ್ಲಿ ಟಿವಿಯಲ್ಲೇ ತೋರಿಸೋದಿಲ್ಲಲ್ಲ. ಕಾಡ್ರೆ 100 ಸಲ ಕೇಳ್ರಿ, ಅವ್ರ ಡಿಬೇಟ್ನ ತೋರಿಸೋದೇ ಅಲ್ಲ, ಅವ್ರು ಮಾತಾಡಿದ್ದು ತೋರಿಸೋದಿಲ್ಲ. ಈ ಗಜಪುರದಲ್ಲಿ ನಾರಾಯಣಗೂ 4 ಜನ ಅವ್ರ ಪಾರ್ಲಿಮೆಂಟ್ನಾಗ ಯಾವನ ಬಂದು ತೋರಿಸೋದಿಲ್ಲ. ಇವು ಸರ್, ಇದು ನೋಡಿ, ಇದು ಪ್ರಧಾನಮಂತ್ರಿ ಮೋದಿ ಅವರಿಗೆ ಭಾಳ ಅನುಕೂಲ ಆಗ್ತಕ್ಕಂಥ ಸಿಚುವೇಶನ್ ಇದೆ. ಅವ್ರಿಗೆ ಅನುಕೂಲ ಆಗ್ಬೋದು, BJP ಅವರಿಗೂ ಅನುಕೂಲ ಆಗ್ಬೋದು, ಅದ್ರಿಗೂ ಆಗೋಲ್ಲ. ಇಫ್ ಯು ಓನ್ಲಿ ಟಾಕ್ ಅಟ್ ಹಿತಾಸಕ್ತಿ ಆಫ್ ಈ ದೇಶ, ನಮಗೂ ದೇಶ ಅಷ್ಟೇ ಇಂಪಾರ್ಟೆಂಟ್ ಇದೆ, ಅವ್ರಿಗೆ ಅಷ್ಟೇ ಇದೆ. ಬಟ್ ಇಟ್ ಇಸ್ ಬೆನಿಫಿಟಿಂಗ್ ಹೋಮ್. ಇಫ್ ಯು ಡೋಂಟ್ ವಾಂಟ್ ಟು ಸ್ಪೀಕ್ ಆನ್ ಪಾಲಿಸೀಸ್, ಇಫ್ ಯು ಡೋಂಟ್ ವಾಂಟ್ ಟು ಸ್ಪೀಕ್ ಆನ್ ಪರ್ಫಾರ್ಮೆನ್ಸಸ್, ಸೊ ಇಫ್ ನೀವು ಭಾಳ ಇಂಪಾರ್ಟೆಂಟ್ ಇಶ್ಯೂನ ತೊಗೊಂಡು ಡಿಬೇಟ್ ಮಾಡಿದ್ರೆ ಅದಕ್ಕೆ ಅವರು ಬರ್ಬೋದು, ನಾವು ಬರ್ಬೋದು, ಕೆಲವು ಟೈಮ್ ನಾವು ರೈಟ್ ಇರ್ಬೋದು, ಅವ್ರು ರೈಟ್ ಇರ್ಬೋದು. ಆ ಡಿಬೇಟಿಗೆ ಅವಕಾಶನೇ ಕೊಡಲಾರಂಗೆ ಕಾಂಟ್ರವರ್ಸಿ ಇಶ್ಯೂಗಳಿಗಾಗೇ ಡಿಬೇಟ್ ಮಾಡ್ತಾ ಹೋದರೆ ಯಾರಿಗೆ ಬೆನಿಫಿಟ್ ಆಗುತ್ತೆ? ಇಟ್ಸ್ ನಾಟ್ ಗೋಯಿಂಗ್ ಟು ಬೆನಿಫಿಟ್ ಎನಿಬಡಿ. ಇನ್ನೊಂದ್ಸಲ ಯೋಚನೆ ಮಾಡಿ ಹೇಳಿ, ರಾಹುಲ್ ಗಾಂಧಿ ಅವ್ರನ್ನ ಟಿವಿಲಿ ಜಾಸ್ತಿ ತೋರಿಸಿದ್ರೆ ಕಾಂಗ್ರೆಸ್ಗೆ ಲಾಭ ಆಗುತ್ತಾ? 100% ಯೋಚನೆ ಮಾಡಿ ಹೇಳಿ. 100% ಆಗುತ್ತೆ. ನನ್ನ ಮೇಲೆ ಆಣೆ ಇಟ್ಟೇಳು, ನನ್ನ ಮೇಲೆ ಆಣೆ ಇಟ್ಟೇಳು. ಅವರ ಭಾಷಣಗಳನ್ನ ಜಾಸ್ತಿ ತೋರಿಸಿದ್ರೆ ಕಾಂಗ್ರೆಸ್ಗೆ ಲಾಭ ಆಗುತ್ತೆ. ನೀವು ಎಡಿಟ್ ಮಾಡ್ಲಾರಂಗೆ ತೋರಿಸ್ರಿ ಭಾಷಣ. ಒಂದ್ ನಿಮಿಷ ಅವ್ರೊಬ್ಬರಿಲ್ಲ, ನೀವು ರಾಹುಲ್ ಗಾಂಧಿ ಒಬ್ಬರೇ ತೋರಿಸಿ. ಯೋಚನೆ ಮಾಡಿ ಹೇಳಿ. ರಾಹುಲ್ ಗಾಂಧಿ ಅವರ ಭಾಷಣವನ್ನು ಯಥಾವತ್ತಾಗಿ ಪ್ರಸಾರ ಮಾಡಿದ್ರೆ ಕಾಂಗ್ರೆಸ್ಗೆ ಲಾಭ ಆಗುತ್ತೆ ಅಂತೀರಿ. ಮೋದಿ ಅವ್ರದ್ದು ಕೂಡ ಬಹಳ ಭಾಷಣ ಯಥಾವತ್ತಾಗಿ ನೀವು ತೋರಿಸ್ತೀರಾ? ತೋರಿಸ್ತೀವಿ, ಕೊಡ್ತೀನಿ, ನಾನು ವಿಡಿಯೋಗಳು ಕೊಡ್ತೀನಿ, ತೋರಿಸ್ತೀವಿ. ಒಬ್ಬೆಲ್ಲ ಪೂರ್ತಿ ಕರಗೋಗಿರ್ಬೇಕಲ್ವಾ? ನೋಡ್ರಿ, ನಾನು ಕೊಡ್ತೀನಿ. ರಾಹುಲ್ ಗಾಂಧಿ ಅವರು
ಹಮಾಲಿ ಪ್ರಶ್ನೆ ಕೇಳಿದ್ರು ಉತ್ತರ ಕೊಡ್ತಾರೆ, ಯಾರೇ ಪ್ರಶ್ನೆ ಇಂಟೆಲೆಕ್ಚುಯಲ್ ಪರ್ಸನ್ ಕೇಳಿದ್ರು ಕೂಡ ಪ್ರಶ್ನೆ ಕೊಡ್ತಾನೆ. ಪ್ರಧಾನಮಂತ್ರಿ 9 ವರ್ಷ ಆಯಿತು, ಒಂದು ಮೀಡಿಯಾಗೆ ಅಡ್ರೆಸ್ ಮಾಡಿಲ್ಲ. ಮೂಗ್ನರು ತಕ್ಕಂತೆ ಮಾತನಾಡೋ ಡ್ಯಾಶ್ಗಳು ಎಲ್ಲ. ಎಸ್, ನೀವು ಬರ ಪ್ರಶ್ನೆಗಳು ಅವ್ರಿಗೂ ಕೇಳ್ರಿ, ಅವಾಗ ನೋಡೋಣ ಯಾರು ನಾಲೆಜ್ ಎಷ್ಟಿದೆ ಅಂತ ಗೊತ್ತಾಗುತ್ತಲ್ಲ. ಏನಾಗುತ್ತೆ, ಅನ್ಪ್ರಿಪೇರ್ಡ್ ಆಗಿ ಯಾವುದೋ ಲೀಡರ್ ಯಾವುದೇ ಪ್ರಶ್ನೆ ಕೇಳಿದ್ರೆ ನನಗೂ ನೀನು ಇಲ್ಲಿ ಕುಂದ್ರಿಸಿ ಕೇಳಿದ್ರೆ ಎಲ್ಲ ಇತಿಹಾಸ ಗುರ್ತಿರೋದಿಲ್ಲ. ನೀನೇನ್ ದೊಡ್ಡ ಹೀರೋ ಅನ್ಕೊಂಡು ಫೈಟ್ ಮಾಡಕ್ ನುಗ್ಗಿದ್ಯಾ? ಬಟ್ ನೀವು ಅದ್ಭುತವಾಗಿ ಉತ್ತರ ಕೊಡ್ತಿದ್ದೀರಿ. ಹೌದು, ಇರ್ಲಿ. ಬಟ್ ನೀವು ಅಲ್ಲ, ಮೋದಿಯವ್ರಿಗೆ ಕೇಳ್ರಲ್ಲ ಎಷ್ಟು ಅದ್ಭುತವಾದ ಉತ್ತರ ಬರ್ತ ನಾವು ನೋಡೋಣಲ್ಲ. ನೀವು ಸಣ್ಣ ಹುಡುಗರನ್ನ ಕುಂದ್ರಿಸ್ಕೊಂಡ್ರೆ ಅವ್ರು ಮಾತಾಡ್ರೆ ನಾನು ಹೇಳಲ್ಲ ಭಾಷಣಗಳು, ಕ್ಲೈಮೇಟ್ ಕ್ಲೌಡ್ ಕೆಳಗೆ ಹೋಗೋದು ಅದು ಮಾತಾಡೋಣ, ಹಂಗಿದಾವೆ. ಅದನ್ನ ಜಾಸ್ತಿ ತೋರಿಸಿ ಅವ್ರಿಗೆ ಡಿಫೇಮ್ ಮಾಡಲ್ಲ. ನೀವು ಯಾವ್ದ್ರೆ ಒಬ್ಬ ದೇಶದ ಪ್ರಧಾನಮಂತ್ರಿ ಹೇಳ್ಬೋದು ಹಂಗೆ? ನನ್ಗೆ ಅಷ್ಟು ತಿಳುವಳಿಕೆ ಇಲ್ಲಪ್ಪ, ಅಲ್ಪ ಜ್ಞಾನಿಗಳು. ಕ್ಲೌಡ್ ಕೆಳಗೆ ಹೋಗ್ಬಿಡುತ್ತೆ, ಹೆಲಿಕಾಪ್ಟರ್ ಕಾಣಂಗಿಲ್ಲ ಅಂತ ಹೇಳಿ ಸೈನ್ಸ್ ಮಾತಾಡೋಣ ಈಗ ಸೈನ್ಸ್ ಮಾತಾಡೋಣ, ಹೇಳ್ರಿ, ಮಾತಾಡಿ, ಏನ್ ಬೇಕಂತ ಮಾತಾಡ್ರಿ. ನಾವೇನ್ ಹೇಳ್ತಾ ಇದೀವಿ, ಒಬ್ಬರನ್ನ ಡಿಫೇಮ್ ಮಾಡಿ ಇನ್ನೊಬ್ಬರು ಪ್ರಮೋಟ್ ಮಾಡಬೇಡಿ. ಇಫ್ ಈಸ್ ಓಕೆ, ಇಫ್ ಈಸ್ ನಾಟ್ ಸ್ಪೋಕನ್ ವೆಲ್ ಆಲ್ಸೋ, ಬಟ್ ಇಟ್ಸ್ ನಾಟ್ ಎ ಮ್ಯಾಂಡೇಟರಿ ಶೋ ಓನ್ಲಿ ನೆಗೆಟಿವ್ ಥಿಂಗ್ಸ್ ಅಬೌಟ್ ಹಿಮ್ ಅಲ್ಲ. ತಲೆ ಎಲ್ಲ ಮಾತಾಡ್ಬೇಡ ನೀನು, ನನ್ನ ತಲೆಯಲ್ಲಿ ಏನೇನ್ ಇರ್ಬೇಕಾ ಎಲ್ಲ ಇದೆ, ನಿನ್ ತಲೆಯಲ್ಲಿ ಜೇಡಿ ಮಣ್ಣಿ. ಮಾರಲ್ ಆಫ್ ದ ಸ್ಟೋರೀಸ್ 2014ರಲ್ಲಿ ಕಾಂಗ್ರೆಸ್ 44 ಬಂದಿದ್ದಕ್ಕೆ 2019ರಲ್ಲಿ ಕಾಂಗ್ರೆಸ್ 52 ಬಂದಿದ್ದಕ್ಕೆ ಮಾಧ್ಯಮ ಕಾರಣ. ಅಲ್ಲ, ಮೆಜಾರಿಟಿ ಯಾಕೆ ಕಾರಣ ಅಂತ ಕೂಡ ಹೇಳ್ತೀನಿ ಕೇಳ್ರಿ. ನೀವು ಟೈಮ್ ಫ್ರೇಮ್ ಚೌಂಟ್ ಮಾಡಿ ಸರ್. ಈಗ ಸುಮ್ಮನೆ ಉದಾಹರಣೆಗೆ ಇದು ನಾವು ಕಳೆದ 10 ವರ್ಷದಿಂದ ಬೇಡ 5 ವರ್ಷ ತಗೊಳ್ರಿ. ಸವಾಸ ಮಾಡದೆ ಹೋಗಿದ್ರೆ ನನ್ನ ಮಗ ರಾಜ ಇದ್ದಂಗೆ ಡಿಸ್ಟ್ರಿಕ್ಟ್ ಕಲೆಕ್ಟರ್ ಆಗ್ಬಿಡ್ತಿದ್ದ. ಡಿಬೇಟ್ಗಳು ಯಾವ್ಯಾವ ಚೆಕ್ ಮಾಡಿ, ಅಲ್ಲ ಯಾವ ವಿಷಯದ ಮೇಲೆ ಡಿಬೇಟ್ಗಳಾಗಿದ್ದಾವೆ ಹೇಳಿ, ಚೆಕ್ ಮಾಡಿ. ನಮಸ್ಕಾರ, ನನ್ನ ಹೆಸರು ಕಲೈ ಅಂತ, ಆಮ್ ಆದ್ಮಿ ಪಕ್ಷದಿಂದ. ಸರ್, ಕರ್ನಾಟಕದಲ್ಲಿ ಪ್ರತಿ 5 ವರ್ಷ ಸರ್ಕಾರ ಬದಲಾವಣೆ ಆಗುತ್ತೆ. JDS ಇರುತ್ತೆ, BJP ಇರುತ್ತೆ, ಕಾಂಗ್ರೆಸ್ ಇರುತ್ತೆ. ಬಟ್ ಭ್ರಷ್ಟಾಚಾರ ಯಾವತ್ತೂ ಬದಲಾವಣೆ ಆಗೇ ಇಲ್ಲ. ಇವತ್ತಿಗೂ ನೀವು ಇವತ್ತಿಗೂ BBMP ಆಫೀಸ್ಗೆ ಹೋದರೆ ನೀವು ಬ್ರೈಬ್ ಕೊಡಿದ್ರೆ ಯಾವುದೇ ಗೌರ್ಮೆಂಟ್ ಕೆಲಸ ನಡೆಯಲ್ಲ. ಇದು ಈ ಬದಲಾವಣೆ ಮಾಡೋಕ್ಕೆ ನಿಮ್ಮ ಪ್ರಯತ್ನ ಏನಿರುತ್ತೆ? ನಿಮ್ಮ ಸರ್ಕಾರ ಯಾವ ಥರ ಪ್ರಯತ್ನ, ಇದ್ರಿಗೂ ಏನು ಪ್ರಯತ್ನ ಮಾಡಿಲ್ಲ, ಬಟ್ ಯಾವ ಥರ ಪ್ರಯತ್ನ ಮಾಡ್ತೀರಾ? ಭ್ರಷ್ಟಾಚಾರ ಹೇಗೆ ಕಡಿಮೆ ಮಾಡ್ತೀರಾ? ಫ್ಯಾಕ್ಟ್ ಹೇಳ್ಬೋದಾ? ನಾನ್ ಕರಪ್ಟ್ ಗೌರ್ಮೆಂಟ್ಗಳು ಆಗ್ಬೇಕಂದ್ರೆ ಈ ದೇಶದಲ್ಲಿ ಮತ್ತೆ ಬಸವಣ್ಣವರು ಅಂಬೇಡ್ಕರ್ ಹುಟ್ಟು ಬರಬೇಕು. ಸಾಧ್ಯ ಇಲ್ಲ ಈಗ. ಯಾಕೆ ಆಗಲ್ಲ. ಏನಾಯ್ತು? ಆಗಲ್ಲ ಬೇಡ. ಗೌರ್ಮೆಂಟ್ ಕ್ಯಾನ್ ಪ್ರಾಕ್ಟೀಸ್ ಟ್ರಾನ್ಸ್ಪರೆನ್ಸಿ. ದ ಮೋರ್ ಟ್ರಾನ್ಸ್ಪರೆನ್ಸಿ, ಮೋರ್ ಅಕೌಂಟಬಿಲಿಟಿ ತಂದಾಗ, ಸಿಸ್ಟಮ್ನಲ್ಲಿ ಅಜಿತಿಗೆ ನಮಗೆ ಟ್ಯಾಂಪರಿಂಗ್ ಮಾಡ್ಲಾರಕ್ಕೆ ಚಾನ್ಸ್ ಬಿಟ್ಟಾಗ, ದೆನ್ ಓನ್ಲಿ ದೇರ್ ಇಸ್ ಅ ಡೆಫಿನೆಟ್ ಅಬ್ಸಲ್ಯೂಟ್ ಟ್ರಾನ್ಸ್ಪರೆನ್ಸಿ ಆಗುತ್ತೆ. ಒಂದು ಅಡ್ಮಿನಿಸ್ಟ್ರೇಷನಲ್ಲಿ ಇವತ್ತು ಅಜಿತ್ ಅವ್ರು ಆ ಜಾಗಕ್ಕೆ ಬಂದರೆ ನಾನು ಆ ಜಾಗಕ್ಕೆ ಬಂದೆ, ನೀವು ಅಲ್ಲಿ ಬಂದು ನಾನ್ ಕರಪ್ಟ್ ಇದ್ರೆ ಆ ಟೈಮಿಗೆ ಅಷ್ಟೇ ನಾನ್ ಕರಪ್ಟ್ ಆಗುತ್ತೆ. ಅದು ಅವ್ನ ಭಾಷೆ ಮಾತಾಡಿದ್ದ ಅದೊಂದು ಭಾಷೆ ಅಲ್ಲ, ಅಚ್ಚ ಕನ್ನಡಕಲ್ಲ ಅಂದ್ಕೊಂಡೆ, ಅಥವಾ ಕರಪ್ಟ್ ಆಗುತ್ತೆ. ಇಫ್ ಆರ್ ವೆರಿ ನಾನ್ ಕರಪ್ಟ್ ಆಫೀಸರ್, ಆ ಟೈಮಿಗೆ ಮಾತ್ರ ನಾನ್ ಕರಪ್ಟ್ ಆ ಫೈಲ್ ಇರ್ಬೋದು ಅಷ್ಟೇ. ನೀವು ಹೋದ್ಮೇಲೆ ಇನ್ನೊಬ್ಬನು ಬರ್ತಾನೆ, ಇಫ್ ಯು ವಾಂಟ್ಸ್ ಟು ಪ್ರಾಕ್ಟೀಸ್ ಕರಪ್ಷನ್ ಯು ಕ್ಯಾನ್ ಪ್ರಾಕ್ಟೀಸ್ ಕರಪ್ಷನ್. ಇಫ್ ಪೀಪಲ್ ವಾಂಟ್ ಟು ಡಿಬೇಟ್ ಆನ್ ದಿಸ್ ಫರ್ಮ್, ಎಸ್ ವಿ ಕ್ಯಾನ್ ಹ್ಯಾವ್. ಕರಪ್ಷನ್ ಮಾಡಲಿಕ್ಕೆ ಎಲ್ಲರಿಗೂ ಅವಕಾಶ ಎಲ್ಲ ಪೊಲಿಟಿಕಲ್ ಪಾರ್ಟಿ ಬಂದಾಗ. ಸರಿಯಾಗಿ ನೋಡಿದ್ಯಾ ನಿನ್ನ ಈ ದರಿದ್ರ ದೇಶನ, ಈ ನರಾಸತ್ತ ಜನ. ನೀವೇನು ಹೇಳ್ತಿದ್ರೆ, ನಿರಂತರವಾಗಿ ಅದನ್ನ ತೆಗಿಬೇಕಾಗಿದ್ರೆ, ಪರಾಯವಾಗಿ ಇದನ್ನು ಕಮ್ಮಿ ಮಾಡಬೇಕು, ಕ್ರಮೇಣವಾಗಿ ಭಾಳ ಕಮ್ಮಿ ಆಗಬೇಕಂದ್ರೆ ಟ್ರಾನ್ಸ್ಪರೆನ್ಸಿ, ಟೆಕ್ನಾಲಜಿ ಇಸ್ ದ ಓನ್ಲಿ ವೇ ಟು ಗೋ ಹೆಡ್. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ವಿಡಿಯೋ ಪೂರ್ತಿಯಾಗಿ ನೋಡಿದ್ರಲ್ಲ ವೀಕ್ಷಕರೇ. ಸಂತೋಷ್ ಲಾಡ್ ಹೇಳಿದ ಹಾಗೆ ಮಾಧ್ಯಮದವರು ಮೋದಿಯವರನ್ನೇ ತೋರಿಸುತ್ತಿದ್ದಾರೆ ಅಥವಾ ರಾಹುಲ್ ಗಾಂಧಿಗೂ ಒಂದು ಚಾನ್ಸ್ ಕೊಡಬೇಕಾ? ನಿಮ್ಮ ಅಭಿಪ್ರಾಯ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸೋದನ್ನು ಮರಿಬೇಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.